ನಮಸ್ಕಾರ ವೀಕ್ಷಕರೇ, ತಾಮರ ಸಂತಾನಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ. ವೀಕ್ಷಕರೇ, ಪ್ರತಿಯೊಬ್ಬ ತಾಯಿಗೂ ಮಗು ಆಗಬೇಕು ಅನ್ನುವ ಒಂದು ಆಸೆ ಇದ್ದೇ ಇರುತ್ತೆ. ಆದ್ರೆ ಎಷ್ಟೋ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ. ಅದು ಕೂಡ ಅನೇಕ ಕಾರಣಗಳು ಕೂಡ ಅದಕ್ಕೆ ಕಾರಣವಾಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ IVF ಇಂದನೂ ಕೂಡ ಮಕ್ಕಳನ್ನ ಪಡಿಬಹುದು ಅನ್ನುವ ಒಂದು ಸಾಕಷ್ಟು ಮಾಹಿತಿಗಳು ಕೂಡ ನಮ್ ಜೊತೆ ತಾಮರ ಸಂತಾನಫಲ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಐಶ್ವರ್ಯ ಮತ್ತಿಕಟ್ಟಿ ಡಾಕ್ಟರ್ ಇದ್ದಾರೆ. ಅವರು ಕೂಡ ಸಾಕಷ್ಟು ವಿಶೇಷ ಸುದ್ದಿಗಳನ್ನ ಕೂಡ ಹೇಳ್ತಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಿಸೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು, ಹೆಣ್ಮಕ್ಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದರಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಕೂಡ ಒಂದು. ಇನ್ಫರ್ಟಿಲಿಟಿ ಸಮಸ್ಯೆ ಅಂದ್ರೆ ಏನು ಅಂತ? ಸೊ ಇನ್ಫರ್ಟಿಲಿಟಿ ಅಂತ ಅಂದ್ರೆ ಯಾರು ಮದುವೆ ಆಗಿ 1 ವರ್ಷ ಟ್ರೈ ಮಾಡ್ಬಿಟ್ಟು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಅದಕ್ಕೆ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ವಿ ಹ್ಯಾವ್ 2 ಟೈಪ್ಸ್, ಅಂದ್ರೆ ಒಂದು ಪ್ರೈಮರಿ ಅಂಡ್ ಒನ್ ಇಸ್ ಸೆಕೆಂಡ್ರಿ. ಸೊ ಪ್ರೈಮರಿ ಅಂತ ಅಂದ್ರೆ ಯಾವತ್ತೂ ಅವರು ಪ್ರೆಗ್ನೆಂಟ್ ಆಗಿಲ್ಲ ಅಂತ. ಸೊ ಸೆಕೆಂಡ್ರಿ ಅಂತ ಅಂದ್ರೆ ಮುಂಚೆ ಪ್ರೆಗ್ನೆನ್ಸಿ ಆಗಿದೆ ಅಥವಾ ಅಬಾರ್ಷನ್ಸ್ ಏನಾರ ಆಗಿದೆ ಅಂಡ್ ದೇ ಆರ್ ನಾಟ್ ಏಬಲ್ ಟು ಅಚೀವ್ ಪ್ರೆಗ್ನೆನ್ಸಿ. ಸೊ ಇದಕ್ಕೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇವಾಗಿನ ಪ್ರೆಸೆಂಟ್ ಎಂಡ್ ಇನ್ಫರ್ಟಿಲಿಟಿ ಇಸ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇರೋದು 15 to 20%. 15-20% ವರೆಗೂ ನಮಗೆ ಇನ್ಫರ್ಟಿಲಿಟಿ ಕಪಲ್ಸು ದ ರೇಟ್ ಇಸ್ ದಟ್ ಮಚ್. ಸೊ ದ ಫ್ಯಾಕ್ಟರ್ಸ್, ಮೇಲ್ ಫ್ಯಾಕ್ಟರ್ಸ್ ಆ್ಯಂಡ್ ಫೀಮೇಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಮೇಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಅವ್ರದಲ್ಲಿ ಏನಾರ ಸ್ಪರ್ಮಲ್ಲಿ ಏನಾರ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಆಲ್ಮೋಸ್ಟ್ 15%ಅಲ್ಲಿ 1/3 ಆಫ್ ದ ಕಪಲ್ಸ್ ವಿಲ್ ಬಿ ಹ್ಯಾವಿಂಗ್ ದ ಮೇಲ್ ಫ್ಯಾಕ್ಟರ್. ಸೊ ಮೇಲ್ ಫ್ಯಾಕ್ಟರಲ್ಲಿ ಏನಾರ ಸ್ಪರ್ಮಲ್ಲಿ ಏನಾರ ತೊಂದರೆ ಇತ್ತು ಅಂತ ಅಂದರೆ, ಅವ್ರಿಗೆ ಪ್ರೊಡಕ್ಷನಲ್ಲಿ ಏನಾರ ತೊಂದರೆ ಇತ್ತು ಅಂತ ಅಂದರೆ, ಅಥವಾ ಅವ್ರಿಗೆ ಏನಾರ ಎರೆಕ್ಷನ್ ಪ್ರಾಬ್ಲಮ್ ಏನಾರ ಇತ್ತು ಅಂತ ಅಂದರೆ, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಏನಾರ ಇತ್ತು ಅಂತ ಅಂದರೆ ಮೇಲ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಫೀಮೇಲ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಅವ್ರು ಪುನಃ 1/3 ಆಫ್ ದ ಪಾಪ್ಯುಲೇಷನ್ ಅವ್ರಿಗೆ ಏನಾದ್ರು ಓವ್ಯುಲೇಷನ್ ಡಿಸಾರ್ಡರ್ಸ್ ಅಂದರೆ ಎಗ್ ರಿಲೀಸ್ ಆಗ್ತಾ ಇಲ್ಲ ಅಂತ ಅಂದರೆ, ದೆನ್ ಆಫ್ಟರ್ವರ್ಡ್ಸ್ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಅಂದರೆ, ದೆನ್ ಒಬೆಸಿಟಿ ಫ್ಯಾಕ್ಟರ್ಸ್, ದೆನ್ ಏಜ್ ಫ್ಯಾಕ್ಟರ್. ಸೊ ದೀಸ್ ಆರ್ ದ ಮೇನ್ ರೀಸನ್. ಆಮೇಲೆ ಸಿಸ್ಟ್ ಅಂತ ಇರ್ತೀವಿ, ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಇದು ಮೇನ್ ಫ್ಯಾಕ್ಟರ್ ಫಾರ್ ದ ಪ್ರೆಸೆಂಟ್ ಡೇ ವೈ ಮೆನಿ ಆಫ್ ದ ಕಪಲ್ಸ್ ಆರ್ ಲ್ಯಾಂಡಿಂಗ್ ಇನ್ ಟು ಇನ್ಫರ್ಟಿಲಿಟಿ, ಅಂದರೆ ಪ್ರೆಗ್ನೆನ್ಸಿ ಆಗಲಿರೋ ಕಾರಣಕ್ಕೆ. ಓಕೆ, ಜೊತೆಗೆ ಏನಾಗುತ್ತೆ ಅಂದರೆ ಇನ್ಫರ್ಟಿಲಿಟಿ ಸಮಸ್ಯೆ ಸಾಕಷ್ಟು ಕಾಣಿಸ್ಕೊಳ್ತಾ ಇರುತ್ತೆ. ಮೇನ್ ಆಗಿ ಅದು ಪೀರಿಯಡ್ಸ್ ಪ್ರಾಬ್ಲಮ್ ಎಷ್ಟೋ ಜನ ಅನ್ಕೊಳ್ತಾ ಇರ್ತಾರೆ. 3 ಮಂತ್ಸ್ಗೊಂದ್ಸಲ ಆದರೆ 6 ಮಂತ್ಸ್ಗೊಂದ್ಸಲ ಆದರೆ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಒಂದು ಕಾರಣ ಆಗುತ್ತಾ ಹೇಗೆ? ಹೌದು. ಸೊ ಇದು ನಾನು ಅದನ್ನೇ ಹೇಳ್ತಾ ಇರೋದು. ಇದು ಇತ್ತೀಚೆಗೆ ತುಂಬಾ ಇದು ಕಾಮನ್ ಆಗಿದೆ ಪ್ರೆಸೆಂಟ್ ಡೇ ಬಿಕಾಸ್ ಆಫ್ ದ ಓವ್ಯುಲೇಷನ್ ಡಿಸಾರ್ಡರ್ಸ್, ದಟ್ ಇಸ್ PCOD ಅಂತ ಹೇಳ್ತೀವಿ ನಾವು, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಸೊ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಅಂದ್ರೆ ಏನು? ಮಲ್ಟಿಪಲ್ ಸಿಸ್ಟ್ ವಿಲ್ ಬಿ ದೇರ್ ಇನ್ ದ ಓವರೀಸ್. ಸೊ ಈ ತರ ಮಲ್ಟಿಪಲ್ ಸಿಸ್ಟ್ ಇನ್ ದ ಓವರೀಸ್ ಇರುವಾಗ ಆ್ಯನ್ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಓವ್ಯುಲೇಷನ್ ಆಗಬೇಕಾಗಿರೋದು ಫಾರ್ 14th ಡೇ ಆಫ್ ದ ಪೀರಿಯಡ್. ಸೊ 28 ಡೇಸ್ ಸೈಕಲ್ ಇರುವಾಗ, ಸೊ ಇಲ್ಲಿ ಆ್ಯನ್ ಅಂದ್ರೆ ದ ಲೇಡಿ ವಿಲ್ ನಾಟ್ ಅಟೆಂಡ್ ಹರ್ ಪೀರಿಯಡ್ಸ್. ಸೊ ಒನ್ಸ್ ಇನ್ 3 months or 4 months ಪೀರಿಯಡ್ಸ್ ಆಗುತ್ತೆ. ಇದಕ್ಕೋಸ್ಕರ ಎಗ್ ರಿಲೀಸ್ ಆಗಲ್ಲ. ಎಗ್ ರಿಲೀಸ್ ಆಗಲಿ ಕಾರಣಕ್ಕೆ ಪ್ರೆಗ್ನೆನ್ಸಿ ಆಗೋದು ತಡ ಆಗುತ್ತೆ. ಸೊ ಇದು ಇನ್ ಪ್ರೆಸೆಂಟ್ ಡೇ ಇನ್ ಅವರ್ ಇನ್ಫರ್ಟಿಲಿಟಿ ಸೆಟಪ್ PCOD ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಅಂತ ಅಂದರೆ, ಅಗೇನ್ ವೈ ರೀಸನ್ PCOD ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್, ವಾಟ್ ವಿ ಹ್ಯಾವ್ ಅಚೀವ್ಡ್. ಅಂದರೆ they are not working out, exercises regular illa, stress, ಆಮೇಲೆ ನಾವು ತಿನ್ನೋ ಆಹಾರ, ಇಟ್ಸ್ ನಾಟ್ ಅ ಗುಡ್ ಫುಡ್ ವಾಟ್ ವಿ ಆರ್ ಈಟಿಂಗ್. ಸೊ ದೀಸ್ ಆರ್ ದ ಮೇನ್ ರೀಸನ್ ವೈ ಮೆನಿ ಆಫ್ ದ ಲೇಡೀಸ್, ಅದು ಪ್ರೆಸೆಂಟ್ ಡೇ ಗರ್ಲ್ಸ್ ವಿಚ್ ಸ್ಟಾರ್ಟ್ಸ್ ಫ್ರಮ್ 18 years, 18 ವರ್ಷದಿಂದ ಶುರು ಆಗ್ತಾ ಇದೆ. ಅಂದರೆ ಅವ್ರ ಮೆನಾರ್ಕಿ ಅಟೆಂಡ್ ಆಗಿದ ತಕ್ಷಣನೇ ದೇ ಆರ್ ಲ್ಯಾಂಡಿಂಗ್ ಅಪ್ ಇನ್ ಟು PCOD. ದಟ್ ಇಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಆಮೇಲೆ BMI ಅಂತ ಹೇಳ್ತೀವಿ ನಾವು, ಅಂದರೆ ಬಾಡಿ ಮಾಸ್ ಇಂಡೆಕ್ಸ್. ಸೊ ಇದರಲ್ಲಿ ಏನು ಅಂದರೆ ಒಬೆಸಿಟಿ. ಸೊ BMI ಮೋರ್ ದೆನ್ 27-28 ಅಂತ ಅಂದರೆ ದೇ ಲ್ಯಾಂಡ್ ಅಪ್ ಇನ್ ಟು ದಟ್ ಗ್ರೂಪ್ where they start with PCOD that related to the anovulation. So that is one of the main reason present day why the females are landing into infertility. ಅಂದ್ರೆ ಮಕ್ಕಳು ಆಗಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಓಕೆ ಡಾಕ್ಟರ್, ಇವಾಗ ಏನಾಗುತ್ತೆ, ಇವಾಗ ಬರೀ ಫೀಮೇಲ್ನೇ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ, ಬಂಜೆತನ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂತ. ಇತ್ತೀಚಿನ ದಿನಗಳಲ್ಲಿ ಪುರುಷರಲ್ಲೂ ಕೂಡ ಒಂದು ಬಂಜೆತನ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ, ಯಾಕೆ ಅಂತ? ಸೊ ಫಸ್ಟ್ ಮೇಲ್ ಅಲ್ಲಿ ಇವಾಗ ಮೊದಲು ಹೆಂಗಿತ್ತು ಅಂದ್ರೆ 50% ಆಫ್ ದ ಫೀಮೇಲ್, ಆರ್ ಆಕ್ಚುಲಿ 70% ಆಫ್ ದ ಫೀಮೇಲ್ಸ್ ಅಂತ ಇತ್ತು. ಬಿಕಾಸ್ ನಾವು ಗಂಡು ಮಕ್ಳಿಗೆ ಅಷ್ಟು ನಾವು ಟ್ರೀಟ್ಮೆಂಟ್ ಅಥವಾ
ಎಕ್ಸಾಮಿನೇಷನ್ಸ್ ವಾಟ್ ಎವರ್ ಇಟ್ ಇಸ್ ಅಷ್ಟು ಮುಂದಕ್ಕೆ ಬರ್ತಾ ಇರಲಿಲ್ಲ ನಮ್ಮ ಗಂಡು ಮಕ್ಕಳು. ಇವಾಗ ಸಿನ್ಸ್ ಕಪಲ್ಸ್ ಆರ್ ಕಾಲ್ಡ್ ಅಂದರೆ ನಾವು ಒನ್ಸ್ ದೇ ವಾಂಟ್ ಟು ಅಚೀವ್ ದ ಪ್ರೆಗ್ನೆನ್ಸಿ, ನಾವು ಇಬ್ಬರು ಗಂಡ ಹೆಂಡತಿ ಕರೆದಾಗ ಸೊ ವಿ ಮೇಕ್ ದ ಟೆಸ್ಟಿಂಗ್ ಫಾರ್ ದ ಹಸ್ಬೆಂಡ್ ಆಲ್ಸೋ. ಸೊ ಹಸ್ಬೆಂಡ್ ಟೆಸ್ಟಿಂಗ್ ಆದಾಗ ಇತ್ತೀಚೆಗೆ ವಿ ಹ್ಯಾವ್ ಸೀನ್ ಮೋರ್ ದೆನ್ ಫೀಮೇಲ್, ಅಂದರೆ ಫೀಮೇಲ್ ಫ್ಯಾಕ್ಟರ್ಸ್ ಕಡಿಮೆ ಆಗಿ ಮೇಲ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಕಾರಣ ಏನು ಅಂತ ಅಂದರೆ ಒಂದು ಸ್ಟ್ರೆಸ್ ಫ್ಯಾಕ್ಟರ್, ಇಲ್ಲೂ ಅಷ್ಟೇ ಸ್ಟ್ರೆಸ್ ಫ್ಯಾಕ್ಟರಿಂದ ಸ್ಪರ್ಮ್ ರಿಲೀಸ್ ಆಗೋದು ಕಷ್ಟ ಆಗ್ತಾ ಇದೆ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಥವಾ ಎಷ್ಟೊಂದು ಜನಕ್ಕೆ ಗಂಡು ಮಕ್ಕಳಿಗೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ ನಾವು. ಸೊ ಟೆಸ್ಟಿಸ್ ಡಿಸೆಂಡ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಪ್ರೊಡಕ್ಷನ್ ಆಫ್ ದ ಸ್ಪರ್ಮ್ಸ್ ವಿಲ್ ಬಿ ಡಿಕ್ರೀಸ್ಡ್. ದೆನ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಬ್ಲಾಕೇಜ್, ಅದು ಅವರಿಗೆ ಗೊತ್ತಿರಲ್ಲ. ಸೊ ದೇ ವಿಲ್ ಬಿ ಥಿಂಕಿಂಗ್ ಓಕೆ ಎಜಾಕ್ಯುಲೇಷನ್ ಆಗ್ತಾ ಇದೆ, ಸ್ಪರ್ಮ್ಸ್ ಬರ್ತಾ ಇರುತ್ತೆ, ಬಟ್ after when we do the testing only we'll come to know that there is no sperms. Then present day as we know the lifestyle factors, avaru kuda exercise illa, stress ಜಾಸ್ತಿ, then drinking and cigarettes, these are affecting the sperm morphology and the quality of the sperms also. So adrinda the fertility has increased, ಅಂದ್ರೆ infertility rate ಜಾಸ್ತಿ ಆಗ್ತಾ ಇದೆ, because ultimatum eggiಗೆ sperm ಬೇಕು ನಮಗೆ to make an embryo. So sperm will give the DNA. ಅದ್ರಲ್ಲೇ ನಮಗೆ ಡಿಫೆಕ್ಟ್ ಇತ್ತು ಅಂತ ಅಂದಾಗ that is why the male factor has increased nowadays than the female factor. ಓಕೆ, ಇವಾಗ ಏನಾಗುತ್ತೆ, ಇವಾಗ ಮಹಿಳೆಯರಲ್ಲಿ ಎಗ್ ರಿಲೀಸ್ ಆಗ್ತಾ ಇಲ್ಲ ಅಂತ ಕೂಡ ಎಷ್ಟೋ ಜನ ಹೇಳ್ತಿರ್ತಾರೆ. ಮಕ್ಕಳಾಗಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೀವಿ, 4 ವರ್ಷ 5 ವರ್ಷ ಆಯ್ತು, ಆದ್ರೂ ಕೂಡ ಎಗ್ ಡೆವಲಪ್ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ತಿರ್ತಾರೆ. ಯಾಕೆ ಆ ರೀತಿ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಸೊ ನಾನು ಅದೇ ಮೊದಲು ಹೇಳಿದಾಗ ಇತ್ತೀಚೆಗೆ ಕಾಮನ್ ರೀಸನ್ ಇರೋದು ಒಂದು ಪಾಲಿಸಿಸ್ಟಿಕ್ ಓವರಿಯಸ್, ಇನ್ನೊಂದು ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಹೇಳ್ತೀವಿ ನಾವು. ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಎಂದಾಗ ನಾರ್ಮಲ್ ಆಗಿ ಪೀರಿಯಡ್ಸ್ ಆದಾಗ ಸೊ ಒನ್ಸ್ ದೇರ್ ಇಸ್ ಅ ಬ್ಯಾಕ್ ಫ್ಲೋ, ಅಂದ್ರೆ ಮುಂಚೆ ಏನಾರ ಇನ್ಫೆಕ್ಷನ್ಸ್ ಏನಾರ ಇತ್ತು ಅಂತ ಅಂದ್ರೆ ಬ್ಯಾಕ್ ಫ್ಲೋ ಅಂತ ಹೋಗ್ಬಿಟ್ಟು ದೇ ವಿಲ್ ಬಿ ಅ ಸಿಸ್ಟ್ ಅಕ್ಯುಮುಲೇಷನ್ ಇನ್ ದ ಓವರಿ. ಸೊ ಆ ಸಿಸ್ಟ್ ಅಕ್ಯುಮುಲೇಷನ್ ಆದಾಗ ದೇ ವಿಲ್ ಬಿ ಅ ಬ್ಲಡ್ ವಿಚ್ ಇಸ್ ಗೆಟ್ ಅಕ್ಯುಮುಲೇಟೆಡ್ ಇನ್ ದ ಓವರಿ, that will obstruct the egg release. ಇನ್ನೊಂದಷ್ಟು ಜನಕ್ಕೆ ರಿಪೀಟೆಡ್ ಇನ್ಫೆಕ್ಷನ್ ಅಂದ್ರೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗೆ, ಬಟ್ ದೇ ವಿಲ್ ನಾಟ್ ಕನ್ಸಲ್ಟ್ ದ ಡಾಕ್ಟರ್. ಸೊ ಬಿಡು ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಇದೆ ಅಂತ ಅಂದ್ಬಿಟ್ಟು ದೇ ವಿಲ್ ಕೀಪ್ ಕ್ವೈಟ್ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಕಮ್ ಟು ದ ಡಾಕ್ಟರ್. ಸೊ ವೈಟ್ ಡಿಸ್ಚಾರ್ಜ್ ರಿಪೀಟೆಡ್ ಆದಾಗ ದಟ್ ವಿಲ್ ಅಸೆಂಡ್ ದ ಇನ್ಫೆಕ್ಷನ್, ಯೂಟ್ರೈನ್ ಇನ್ಫೆಕ್ಷನ್ ಆಗಿ ಟ್ಯೂಬಲ್ ಬ್ಲಾಕ್ ಆಗೋದು ತುಂಬಾ ಇತ್ತೀಚೆಗೆ ಟ್ಯೂಬಲ್ ಬ್ಲಾಕ್ ಆಗ್ತಾ ಇರೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ದಟ್ ದ ಎಗ್ ರಿಲೀಸ್, ವೆನ್ ದ ಎಗ್ ಇಸ್ ರಿಲೀಸ್ ಇಟ್ ಇಸ್ ಬ್ಲಾಕ್ಡ್ ಬಿಕಾಸ್ ಟ್ಯೂಬ್ ಇಂದ ಟ್ರಾವೆಲ್ ಮಾಡ್ಕೊಂಡೇ ಬರಬೇಕು ಫಾರ್ಮೇಶನ್. ಸೊ ಟ್ಯೂಬಲ್ ಬ್ಲಾಕ್ ಆಗುವಾಗ ಸೊ ಅಗೇನ್ ದ ರೀಸನ್ ಆಫ್ ಎಗ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಬಟ್ ಬರ್ತಿಲ್ಲ ಅಂತ ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ರೀಸನ್. ಓಕೆ ಡಾಕ್ಟರ್, ಒಂದು ಕರೆ ತೆಗೆದುಕೊಳ್ಳೋಣ. ಪ್ರಿಯಾಂಕಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಿಯಾಂಕಾ ಅವರೇ. ಹಾ ನಮಸ್ತೆ ಮೇಡಮ್. ಮಾತನಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಆಯ್ತು ಮೇಡಮ್. ಹೇಳಿ ಪ್ರಿಯಾಂಕಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಮೇಡಮ್ ಅದು ಈಗ 8 ವರ್ಷ ಆಗಿದೆ, ಮದ್ವೆ ಆಗಿ 8ನೇ ವರ್ಷದಲ್ಲಿದೆ. ಅದೇ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ. ಸೊ ಏನೇನ್ ಟೆಸ್ಟ್ ಮಾಡಿಸಿದಿರಾ ಪ್ರಿಯಾಂಕಾ ಅವರೇ? ಎಲ್ಲ ಟೆಸ್ಟ್ ಮಾಡಿಸಿದೀವಿ ಮೇಡಮ್, PCOD ಇದೆ ಅಂತ ಹೇಳಿದ್ರು. ಹಾ, ನಿಮ್ ವಯಸ್ಸು ಎಷ್ಟು? ವಯಸ್ಸು 25. ಸೊ ಪೀರಿಯಡ್ ತಿಂಗಳ ಕರೆಕ್ಟ್ ಆಗಿ ಆಗುತ್ತಾ ನಿಮ್ದು? ತಿಂಗಳ ಆಗ್ತಾ ಇರ್ಲಿಲ್ಲ ಮೇಡಮ್ ಮೊದ್ಲೆಲ್ಲ. 3 ತಿಂಗಳು 4 ತಿಂಗಳು ಹಂಗಾಗ್ತಿತ್ತು, ಬರ್ತಾ ಸ್ವಲ್ಪ ಸರಿ ಹೋಗಿತ್ತು ಇವಾಗ. ಓಕೆ, ಸೊ ಅದನ್ನ ಇವಾಗ PCOD ಇರುವಕ್ಕೆ ನಮ್ಗೆ ಹಾರ್ಮೋನ್ ಟೆಸ್ಟ್ಗಳು ಬೇಕಾಗುತ್ತಮ್ಮ. ಸೊ ಹಾರ್ಮೋನ್ ಟೆಸ್ಟ್ ಅದ್ರ ಜೊತೆಗೆ ನಿಮ್ದು ಓವ್ಯುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅಂತ ಅನ್ಬಿಟ್ಟು ನಾವು ನೋಡ್ಬೇಕು. ಬಿಕಾಸ್ PCOD ನಾರ್ಮಲ್ ಆಗಿ ಏನಾಗುತ್ತೆ, ಎಗ್ ಕ್ವಾಲಿಟಿ ಡಿಟೋರಿಯೇಟ್ ಆಗಿರುತ್ತೆ. ಎಗ್ ಕ್ವಾಲಿಟಿ ಡಿಟೋರಿಯೇಟ್ ಆದಾಗ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತೆ. ಸೊ ಅದು ಹಾರ್ಮೋನ್ ಟೆಸ್ಟಿಂಗ್ಸ್ ಎಲ್ಲ ಇರುತ್ತಮ್ಮ ಪೀರಿಯಡ್ ಆಗಿ ಸೆಕೆಂಡ್ ಡೇ ಇಂದ, ಆ ಟೆಸ್ಟಿಂಗ್ಸ್ ಎಲ್ಲ ಮಾಡಿಸ್ಬೇಕು. ಹಾಸ್ಪಿಟಲ್ ಮಾಡಿಸ್ತಾ ಇದ್ವಿ, ಎಗ್ ರಿಲೀಸ್ ಆಗ್ತಾ ಇಲ್ಲ ಅಂತಾನೆ ಬರ್ತಾ ಇತ್ತು. ನೋ ಡಾಮಿನೆಂಟ್ ಫಾಲಿಕಲ್ಸ್ ರಿಲೀಸ್ ಅಂತ ಬರ್ತಾ ಇತ್ತು. ಓಕೆ, ಅದೇ ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನೆಕ್ಸ್ಟ್ ವಿ ಹ್ಯಾವ್ ಟು ಗಿವ್ ಇಂಜೆಕ್ಷನ್ಸ್ ಅಂತ ಕೊಡ್ತೀವಪ್ಪ. ಇಂಜೆಕ್ಷನ್ಸ್ ಕೊಟ್ಬಿಟ್ಟು ನಾವು ಮೊಟ್ಟೆನ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ನಾವು ಎಗ್ ರಿಲೀಸ್ ಮಾಡಕ್ಕೆ ವಿಲ್ ಗಿವ್ 1 more ಇಂಜೆಕ್ಷನ್. ಅದಕ್ಕೂ ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ನಾವು ವಿ ಹ್ಯಾವ್ ಟು ಪ್ಲಾನ್ ಫಾರ್ IVF ಓನ್ಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೆಯೇ ಡಾಕ್ಟರ್, ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಹೇಳಿದ್ರು ಅವರು ಕೂಡ 3-4 ಮಂತ್ಸ್ ಇಂದ ಪೀರಿಯಡ್ಸ್ ಆಗ್ತಾ ಇಲ್ಲ, ಜೊತೆಗೆ ಎಗ್ ಡೆವಲಪ್ ಆಗ್ತಾ ಇಲ್ಲ ಅಂತ. ಇದ್ರ ಜೊತೆಗೆ ಗಂಡು ಮಕ್ಕಳಲ್ಲೂ ಕೂಡ ಸ್ಪರ್ಮ್ ಡೆವಲಪ್ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ತಿರ್ತಾರೆ. ಇದರಿಂದನೂ ಕೂಡ ಇನ್ಫರ್ಟಿಲಿಟಿಗೆ ಮೇನ್ ಕಾರಣ ಆಗತ್ತೆ ಅಂತ. ನೀವೇನು ಹೇಳ್ತೀರಾ ಡಾಕ್ಟರ್? ಸೊ
ಬೇಸಿಕಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಿಲ್ಲ ಅಂತ ಅಂದಾಗ ದೇ ಹ್ಯಾವ್ ಟು ಗೋ ಅಂಡ್ ಸಿ ದ ಆಂಡ್ರಾಲಜಿಸ್ಟ್, ಅಂದರೆ ಮೇಲ್ ಡಾಕ್ಟರ್ನ ನಾವು ಹೇಳ್ತೀವಿ, ರೆಫರ್ ಮಾಡ್ತೀವಿ ನಾವು. ಸೊ ಅವ್ರನ್ನ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ದೇ ವಿಲ್ ಡೂ ದ ಎಕ್ಸಾಮಿನೇಷನ್ ವೆದರ್ ದೇರ್ ಇಸ್ ಎನಿ ಅನ್ಡಿಸೆಂಟೆಡ್ ಟೆಸ್ಟಿಸ್ ಏನಾರ ಇದೆಯಾ, ಅಥವಾ ಎರೆಕ್ಷನ್ ಪ್ರಾಬ್ಲಮ್ ಇದೆಯಾ, ವೆರಿಕೋಸೀಲ್ ಅಂತ ಹೇಳ್ತೀವಿ, ಏನಾರ ಬೈಲಾಟ್ರಲ್ ಟೆಸ್ಟಿಸ್ ಅಲ್ಲಿ ಏನಾರ ಎನಿ ಸ್ವೆಲ್ಲಿಂಗ್ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ಅಕಸ್ಮಾತ್ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಿಲ್ಲ ಅಂತ ಅಂದಾಗ ನಾವು ಟೀಸಾ ಅಂತ ಮಾಡ್ತೀವಿ, ಅಂದ್ರೆ ಟೆಸ್ಟಿಕ್ಯುಲರ್ ಸ್ಪರ್ಮ್ ಆಸ್ಪಿರೇಷನ್ ಅಂತ ಮಾಡ್ತಾರೆ. ಸೊ ವೆದರ್ ಟು ಸಿ ವೆದರ್ ದ ಪ್ರೊಡಕ್ಷನ್ ಇಸ್ ಹ್ಯಾಪನಿಂಗ್ ಅಂತ. ವೆರಿಕೋಸೀಲ್ ಇತ್ತು ಅಂತ ಅಂದ್ರೆ ಅದಕ್ಕೂ ಆಪರೇಷನ್ ಮಾಡಿ ನೆಕ್ಸ್ಟ್ ವೀಕೆಂಡ್ ಸೊ ದಟ್ ದ ಪೇಷಂಟ್ ಕ್ಯಾನ್ ಬಿಕಮ್ ಫರ್ಟೈಲ್, ಅಂದ್ರೆ ಹಿ ಕ್ಯಾನ್ ಎಜೆಕ್ಟ್ ಸ್ಪರ್ಮ್ಸ್. ಸೊ ಆಮೇಲೆ ಟ್ಯಾಬ್ಲೆಟ್ಸು ಇರ್ತವೆ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಇನ್ ದ ಒಂದಷ್ಟು ಜನಕ್ಕೆ ಎಲ್ಲ ನಾರ್ಮಲ್ ಇತ್ತು, ಬರೀ ಮೊಟಿಲಿಟಿ ಅಂಡ್ ಮಾರ್ಫಾಲಜಿ ತೊಂದರೆ ಇರುತ್ತೆ. ಸೊ ಅಂಥವರಿಗೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಕೊಟ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀವಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ದ ಗುಡ್ ಸ್ಪರ್ಮ್ಸ್. ಓಕೆ ಡಾಕ್ಟರ್, ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಸುಷ್ಮಿತಾ ಅನ್ನವರು ಹಿರಿಯೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಷ್ಮಿತಾ. ಹಲೋ, ನಮಸ್ತೆ, ಮಾತನಾಡಿ ಸುಷ್ಮಿತಾ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಾ ಸರಿ. ಹಲೋ ಹಲೋ ಸುಷ್ಮಿತಾ, ಹೇಳಮ್ಮ. ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಬೇಕು. ಹಾ ಮೇಡಮ್, ಮಾತಾಡಿ. ಹಲೋ. ಹೇಳಿ ಸುಷ್ಮಿತಾ. ಮೇಡಮ್, ನಾನು ಫಸ್ಟ್ ಪೀರಿಯಡ್ಸ್ ಆಗ್ತಾ ಇದ್ದೆ ಕ್ಲೀನ್ ಕರೆಕ್ಟ್ ಆಗಿ, ಕಾಪಾಟಿ ಆಗ್ತಿದ್ದೆ ಪಾಪು ಆದ್ಮೇಲೆ. ಅದನ್ನ 5 years ಇಂದ ಹಾಕಿದ್ರು. ಅವ್ರು ತಗ್ಸಿದ್ದೆ, ಇವಾಗ ತಗ್ಸಿದೀವಿ. ಮಗು ಬೇಕು ಅಂತ ಹೇಳ್ಬಿಟ್ಟು ಈಗ ತೋರಿಸ್ತಾ ಇದೀವಿ. ಈಗ ಈಗ ಒಂದ್ 4 months ಇಂದ ಇರೆಗ್ಯುಲರ್ ಆಗ್ತಿದೀನಿ ಪೀರಿಯಡ್ಸ್. 1 month ಇವಾಗ ಫಸ್ಟ್ ಎಲ್ಲ ಕರೆಕ್ಟ್ ಮಂತ್ಲಿ ಆಗ್ತಿದ್ದೆ, ಈಗ 1.5 ತಿಂಗಳ ಮೇಲೆ 45 ದಿನ ಆ ತರ ಆಗ್ತಾ ಇದ್ದೀನಿ. ಓಕೆ ಸುಷ್ಮಿತಾ ಅವರೇ, ಏನಾದ್ರು ಟೆಸ್ಟಿಂಗ್ ಏನಾರ ಮಾಡಿಸಿದ ಸುಷ್ಮಿತಾ ಅವರೇ? ಇಲ್ಲ ಮೇಡಮ್, ಏನು ಮಾಡ್ಸಿಲ್ಲ. ಸೊ ಒಂದು ಕೆಲಸ ಮಾಡಿ, ಪೀರಿಯಡ್ ಆಗಿ ಸೆಕೆಂಡ್ ಡೇಗೆ ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ ಇರುತ್ತೆ, ಅದನ್ನ ಟೆಸ್ಟಿಂಗ್ ಮಾಡಿಸ್ಬೇಕು. ಯೂಶಲಿ ಒಬ್ಬೊಬ್ಬರಿಗೆ ಕಾಪರ್ಟಿ ಆದ್ಮೇಲೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಟ್ಯೂಬ್ ಟೆಸ್ಟಿಂಗು ಮಾಡಿಸ್ಬೇಕಾಗತ್ತೆ. ಸೊ ಅವೆರಡು ಟೆಸ್ಟಿಂಗ್ ಮಾಡಿಸ್ಕೊಂಡು ದೆನ್ ಅದಾದ್ಮೇಲೆ ನಾವು ನೋಡ್ಬೋದು ನೆಕ್ಸ್ಟ್ ಏನು ಅಂತ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಸ್ವಾಮಿ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸ್ವಾಮಿ ಅವರೇ. ನಮಸ್ತೆ ಮೇಡಮ್, ಮಾತನಾಡಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಮೇಡಮ್, ಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಮಾತಾಡ್ತಿರೋದು. ನಮಸ್ತೆ ಸ್ವಾಮಿ ಅವರೇ, ಹೇಳಿ. ಮೇಡಮ್, ನಮ್ದು ಇವಾಗ ಆಲ್ರೆಡಿ ಒಂದು 6 years ಮಗು ಇದೆ. ಓಕೆ. ನಂದು 2ನೇ ಪ್ರೆಗ್ನೆನ್ಸಿಗೆ ಏನಾಗ್ತಿದೆ ಅಂದ್ರೆ ಹಾರ್ಟ್ ಬೀಟ್ ಬರ್ತಾ ಇಲ್ಲ ಮೇಡಮ್. ಓಕೆ. ಓವ್ಯುಲೇಷನ್, ಸ್ಪರ್ಮ್ ಕೌಂಟ್ ಎಲ್ಲ ಕರೆಕ್ಟ್ ಆಗಿದೆ, ಅದೇನು ಹಾರ್ಟ್ ಬೀಟ್ ಬರ್ತಾ ಇಲ್ಲ. ಮೊನ್ನೆ ಯಾವ್ದೋ ಒಂದು 2 ತಿಂಗಳಾದ್ಮೇಲೆ ಎಲ್ಲ ಟೆಸ್ಟ್ ಮಾಡ್ತಿದ್ವಿ, ಪಾಸಿಟಿವ್ ಬಂತು. ಏನೇನೋ ಇಂಜೆಕ್ಷನ್ ಮಾಡಿದ್ರು, ಅದು ಏನು ಹಾರ್ಟ್ ಬೀಟ್ ಬರ್ಲಾ ಇಲ್ಲ. ಸೊ ಈ ತರ ಎಷ್ಟು ಸತಿ ಆಗಿದೆ ಸರ್? ಎಷ್ಟು ಪ್ರೆಗ್ನೆನ್ಸಿ ಈ ತರ ಆಗಿದೆ? ಒಂದು 3 ಆಗಿದೆ ಮೇಡಮ್. 3 ಈ ತರ ಆಗಿದ್ಯಾ? ಸೊ ದೆನ್ ಇವಾಗ ಜೆನೆಟಿಕ್ ಅಲ್ಲಿ ಏನಾರ ಕ್ರೋಮೋಸೋಮ್ ಅಲ್ಲಿ ಫ್ಯಾಕ್ಟರ್ ಅಲ್ಲಿ ಏನಾರ ಇರುತ್ತೆ ಸರ್. ಸೊ ಇಬ್ರದ್ದು ಕ್ಯಾರೋಟೈಪಿಂಗ್ ಮಾಡಿಸ್ಬೇಕಾಗತ್ತೆ. ಸೊ ಇವಾಗ ಫಸ್ಟ್ ಮಗು ನಾರ್ಮಲ್ ಇದ್ರು ಒಬ್ರೊಬ್ರು ಕೇಳ್ತಾರೆ, ಎಲ್ಲ ನಾರ್ಮಲ್ ಇದ್ರು ಪುನಃ ಯಾತಕ್ಕೆ ಮಾಡಿಸ್ತೀರಾ ಅಂತ. ಸೊ ದೇ ವಿಲ್ ಬಿ ಸಮ್ ಜೆನೆಟಿಕಲ್ ಅಬ್ನಾರ್ಮಲಿಟೀಸ್, ಬಿಕಾಸ್ ನಿಮ್ಮಲ್ಲಿ ಏನಾರ ಸ್ಪರ್ಮಲ್ ಡಿಫೆಕ್ಟ್ ಏನಾರ ಇತ್ತು ಅಂತ ಅಂದ್ರೆ, ಅಥವಾ ಕ್ರೋಮೋಸೋಮಲ್ ಡಿಫೆಕ್ಟ್ ಏನಾರ ಇತ್ತು ಅಂತ ಅಂದ್ರೆ ರಿಪೀಟೆಡ್ ಆಗುತ್ತೆ. ಸೊ ಅದು ಒಂದು. ಎರಡನೇದು ಜೀನ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ ನಾವು, ಅವನು ಒಂದ್ಸತಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ದಟ್ ವಿಲ್ ಬಿ ಆಲ್ಸೋ ಬೆಟರ್. ಸೊ ಬೇಸಿಕಲಿ ಕ್ರೋಮೋಸೋಮಲ್ ಅನಾಲಿಸಿಸ್ ಫಸ್ಟ್ ನೀವು ಹಸ್ಬೆಂಡ್ ಅಂಡ್ ವೈಫ್ ಫಸ್ಟ್ ಮಾಡಿಸ್ಬೇಕು ಸರ್. ಅದಾದ್ಮೇಲೆ ನೆಕ್ಸ್ಟ್ ಹೌದು 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 ಕ್ಯಾರಿಯೋಟೈಪಿಂಗ್ ಅಂತ ಹೇಳ್ತೀವಿ ನಾವು, ಅದನ್ನ ಫಸ್ಟ್ ಮಾಡಿಸ್ಬೇಕು ನೀವು. 2 ಸರಿ ಕರೆಕ್ಟ್ ಆಗಿ ಆಯ್ತು ಮೇಡಮ್. ಫಸ್ಟ್ನೇ ಸರಿ ಆಯ್ತು, 2ನೇ ವರ್ಷ ಆಯ್ತು, ನಮ್ಗೆ ಮಕ್ಕಳು ಬೇಕಿಲ್ಲ, ಸುಮ್ಮನೆ ಬಿಟ್ಕೊಂಡ್ಬಿಟ್ವಿ. ಈ 3ನೇ 4ನೇ ಸರಿಯಿಂದ ಹಿಂಗ ಆಗ್ತಾ ಇದೆ. ಸರ್ ನಿಮ್ ಏಜ್ ಎಷ್ಟು ಸರ್ ಇವಾಗ? Okay, so then age factor also it implies because above 40 usually sperm defects ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಕ್ಯಾರಿಯೋಟೈಪಿಂಗ್ ಮಾಡಿಸಿ ಸರ್, ಅದಾದ್ಮೇಲೆ ನೆಕ್ಸ್ಟ್ ಯು ಕ್ಯಾನ್ ಗೋ ಹೆಡ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹಾಗೆ ಡಾಕ್ಟರ್, IVF ಮೂಲಕನೂ ಕೂಡ ಮಗುವನ್ನ ಪಡಿಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಎಷ್ಟೋ ಜನಕ್ಕೆ IVF ಅಂದ್ರೆ ಏನು ಅಂತನೂ ಕೂಡ ಗೊತ್ತಿರೋದಿಲ್ಲ. ಏನು IVF ಅಂದ್ರೆ? ಸೊ ಇವಾಗ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಏನು ಅಂತ ಅಂದ್ರೆ, ಇಲ್ಲಿ ದ ವೈಫ್ ವೇರ್ ಇಲ್ಲಿ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಅಂದ್ರೆ ಮಲ್ಟಿಪಲ್ ಎಗ್ಸ್ನ ನಾವು ವಿಲ್ ಮೇಕ್ ದ ಪ್ರೊಡಕ್ಷನ್. ನಾರ್ಮಲ್ ಆಗಿ ಓವ್ಯುಲೇಷನ್ ಆಗಬೇಕಾದ್ರೆ ಎವ್ರಿ ಮಂತ್ ಸಿಂಗಲ್ ಎಗ್ ವಿಲ್ ಬಿ ಪ್ರೊಡ್ಯೂಸ್. ಇನ್ IVF ವಿಲ್ ಮೇಕ್ ದ ಮಲ್ಟಿಪಲ್ ಎಗ್ ಪ್ರೊಡಕ್ಷನ್ಸ್. ಅಂದ್ರೆ 2ನೇ ದಿನದಿಂದ ವಿಲ್ ಕಾಲ್ ಹರ್, ಬೇಸಿಕ್ ಒಂದು ಸ್ವಲ್ಪ ಹಾರ್ಮೋನ್ ಟೆಸ್ಟ್ ಮಾಡಿಸ್ಬಿಟ್ಟು ವಿಲ್ ಸ್ಟಾರ್ಟ್ ಗಿವಿಂಗ್ ಹರ್ ಹಾರ್ಮೋನಲ್ ಇಂಜೆಕ್ಷನ್ಸ್.
ಫ್ರಮ್ ಡೇ ಸೆಕೆಂಡಿಂದ ಇಂಜೆಕ್ಷನ್ಸ್ ಕೊಟ್ಟು ಅಲ್ಲಿರೋದು ಎಲ್ಲ ಮೊಟ್ಟೆಗಳ್ನ ವಿ ವಿಲ್ ಮೇಕ್ ದೆಮ್ ಟು ಗ್ರೋ. ಸಪೋಸ್ ಅರೌಂಡ್ ಒನ್ ಸೈಡ್ ಆಫ್ ದ ಓವರಿ ಅರೌಂಡ್ 6, ಅನದರ್ ಸೈಡ್ ಅರೌಂಡ್ 6 ಇರುವಾಗ, ಸೊ ವಿಲ್ ಸಿ AFC ಕೌಂಟ್ ಅಂತ ಹೇಳ್ತೀವಿ, ಸ್ಕ್ಯಾನ್ ಮಾಡಿಬಿಟ್ಟು ಆಂಟ್ರಲ್ ಫಾಲಿಕಲ್ ಕೌಂಟ್ ಅಂತ ಹೇಳ್ತೀವಿ. ಸೊ 6 ಇರುವಾಗ ಆಲ್ ದ 6 ಫಾಲಿಕಲ್ಸ್ನ ನಾವು ಡೆವಲಪ್ ಮಾಡ್ತೀವಿ ಇಂಜೆಕ್ಷನ್ಸ್ ಕೊಟ್ಟು ಆನ್ ಡೇ 11 or ಡೇ 12 ನಾವು ಎಗ್ನ ರಿಟ್ರೀವ್ ಮಾಡ್ತೀವಿ. ಅಂಡರ್ ಅನಸ್ಥಿಷಿಯಾ ವಿಲ್ ರಿಟ್ರೀವ್ ದ ಎಗ್ನ ರಿಟ್ರೀವ್ ಮಾಡಿಬಿಟ್ಟು ದೆನ್ ವಿಲ್ ಟೇಕ್ ದ ಹಸ್ಬೆಂಡ್ ಸ್ಪರ್ಮ್, ದೆನ್ ವಿ ವಿಲ್ ಇಂಜೆಕ್ಟ್ ಇನ್ಸೈಡ್ ದ ಎಗ್. ಸೊ ಆ ಎಗ್ನ ವಿ ವಿಲ್ ಲೀವ್ ಟು ಡೆವಲಪ್, ಅಂದರೆ ಡಿವೈಡಿಂಗ್ ಆಗುತ್ತೆ. ಡೇ 1, ಡೇ 2, ಡೇ 3, ಡೇ 4, ಡೇ 5 ಅಂತ ಡಿವೈಡಿಂಗ್ ಬಿಡ್ತೀವಿ ನಾವು. ಸೊ ದ ಎಗ್ ಶುಡ್ ಡಿವೈಡ್ಸ್ ಇನ್ ದ ಈಕ್ವಲ್ ಸ್ಟೇಜ್. ಡೇ 2, ಡೇ 4 ಸೆಲ್ ಸ್ಟೇಜ್ ಅಂತ ಇರುತ್ತೆ. ಸೊ ಡೇ 5 ವರೆಗೂ ಅದು ಡಿವೈಡ್ ಆಗಿದ ತಕ್ಷಣ ಅದನ್ನು ಫ್ರೀಸ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಎಸ್ ಬ್ಲಾಸ್ಟೋಸಿಸ್ ಸ್ಟೇಜ್. ದಟ್ ಮೀನ್ಸ್ ಇಟ್ಸ್ ಎ ಗುಡ್ ಕ್ವಾಲಿಟಿ ಎಂಬ್ರಿಯೋ. ಆ ಬ್ಲಾಸ್ಟೋಸಿಸ್ನ ನಾವು ವಿ ವಿಲ್ ಟ್ರಾನ್ಸ್ಫರ್ ಇನ್ ಟು ದ ಮದರ್ಸ್ womb. ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ದೆನ್ ವಿಲ್ ಅಲೋ ಆಫ್ಟರ್ 14 days ವಿಲ್ ಸಿ ದ ಪ್ರೆಗ್ನೆನ್ಸಿ ಟೆಸ್ಟ್. ಓಕೆ ಡಾಕ್ಟರ್, ಒಂದು ಕರೆ ಇದೆ ತೆಗೆದುಕೊಳ್ಳೋಣ. ಮಹಾಂತೇಶ್ ಅವರು ಕರೆ ಮಾಡ್ತಾರೆ. ನಮಸ್ತೆ ಮಹಾಂತೇಶ್ ಅವರೇ. ಹಲೋ ನಮಸ್ತೆ. ಹಲೋ, ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಇಲ್ಕಲ್ಲಿಂದ ಮಹಂತೇಶ್ ಓಲೇಕರ್ ಅಂತಾರೆ. ಮಾತಾಡಿ ಡಾಕ್ಟರ್ ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ ನಾವು ಕೇಳಿ. ಇಲ್ಲಿ ಕಟಾರಿಬಾಯಿ ತೋರಿಸಿದ್ದೀವ್ರಿ. ಹಾ ಹೇಳಿ ಮಹಾಂತೇಶ್ ಅವರೇ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಬೇಕು. ಓಕೆ, ಕಟ್ ಆಗಿದೆ. ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ IVF ಬಗ್ಗೆ. ನೀವು ಹೇಳಿದ್ರಿ IVF ಅಂದ್ರೆ ಏನು ಅಂತ. ಎಷ್ಟೋ ಜನ ಅನ್ಕೊಂಡಿರ್ತಾರೆ ಇದು ಟೆಸ್ಟ್ ಟ್ಯೂಬ್ ಬೇಬಿ ತರ ಇದ್ ಮಾಡ್ತಾರೆ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಏನು ಅಂತ ಇದು ತುಂಬಾ ಜನ ನನಗೆ ಕ್ವಶನ್ಸ್ ಕೇಳ್ತಾರೆ IVF ಹೋಗೋಕ್ಕಿಂತ ಮುಂಚೆ. ಫಸ್ಟ್ ಥಿಂಗ್, ಇದು ಟೆಸ್ಟ್ ಟ್ಯೂಬ್ ಬೇಬಿನ, ವೆದರ್ IVF ಬೇಬಿ ಇಸ್ ನಾರ್ಮಲ್ ಟು ದ ನಾರ್ಮಲ್ ಪ್ರೆಗ್ನೆನ್ಸಿನ ಅಂತ. ಸೊ ವಿಲ್ ಟೆಲ್ ದ ಕಪಲ್, IVF ಅಲ್ಲಿ ನಾರ್ಮಲ್ ಅಲ್ಲೂ ದೆರ್ ಇಸ್ ನೋ ಡಿಫ್ರೆನ್ಸ್ ಫಸ್ಟ್ ಆಫ್ ಆಲ್. ಸೊ IVF ಅಲ್ಲಿ ಎಂಥವ್ರಿಗೆ ನಾವು IVF ಮಾಡ್ತಾ ಇದೀವಿ ಅಂದ್ರೆ, ನಾನು ಹೇಳಿದ್ದು ಮೊದಲು ಫ್ಯಾಕ್ಟರ್ಸ್, ಅಥವಾ ಹಸ್ಬೆಂಡಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಅಥವಾ ವೈಫಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಅಥವಾ ಏಜ್ ಫ್ಯಾಕ್ಟರ್ ಅಂದರೆ 40 years ಅಬೋವ್ ಬಂದವ್ರಿಗೆ, ಅಂಥವ್ರಿಗೆ ನಾವು IVF ಮಾಡೋದು. ನಾವು ಎಲ್ಲರಿಗೂ IVF ಮಾಡೋಕ್ಕಾಗಲ್ಲ. ಸೊ ಇದ್ರಲ್ಲಿ ನಾವು ಏನು ಮಾಡ್ತೀವಿ, ಎಗ್ಸ್ ತೊಗೊಂಡು ಸ್ಪರ್ಮ್ನ ಡೆವಲಪ್ ಮಾಡಿ ಆ ಎಂಬ್ರಿಯೋ ಏನಿರುತ್ತಲ್ಲ, ವಿ ವಿಲ್ ಮೇಕ್ ಇಟ್ ಎನ್ವೈರನ್ಮೆಂಟ್ ಹೆಂಗೆ ನಮ್ಮ ಗರ್ಭದ ಎನ್ವೈರನ್ಮೆಂಟ್ ಇರುತ್ತಲ್ಲ ಅದೇ ಎನ್ವೈರನ್ಮೆಂಟ್ನ ನಾವು ಕ್ರಿಯೇಟ್ ಮಾಡ್ತೀವಿ ಲ್ಯಾಬಲ್ಲಿ. ದಟ್ ವಿಲ್ ಬಿ ಕೆಪ್ಟ್ in the nitrogen oxide alli adu they'll make a environment and they'll keep it in the chambers. ಆ ಚೇಂಬರ್ ಅಲ್ಲಿ ಇಟ್ಬಿಟ್ಟು ಇಟ್ ಇಸ್ ಸೇಮ್ ಥಿಂಗ್. ಇವಾಗ ನಾರ್ಮಲ್ ಆಗಿ ಡೇ 14 ಅಲ್ಲಿ ನಮ್ಮಲ್ಲಿ ಏನು ಎಗ್ ರಿಲೀಸ್ ಆಗ್ಬಿಟ್ಟು ಡೇ 20 ಅಷ್ಟೊತ್ತಿಗೆ ದಟ್ ಬ್ಲಾಸ್ಟೋಸಿಸ್ಟ್ ಫಾರ್ಮ್ ಅಂತ ನಾನು ಹೇಳಿದ್ನಲ್ಲ, ಅದು ನಮ್ಮ ಟ್ಯೂಬ್ಸ್ ಅಲ್ಲಿ ಫಾರ್ಮ್ ಆಗ್ಬಿಟ್ಟು ಇಟ್ ವಿಲ್ ಟ್ರಾವೆಲ್ ಇನ್ಸೈಡ್ ದ ಯೂಟ್ರಸ್ ಬೈ ಡೇ 21. ಸೊ ಇದನ್ನ ನಾವೇನ್ ಮಾಡ್ತೀವಿ, ಆ ಪ್ರೋಸೆಸ್ನ ನಾವು ಹೊರಗಡೆ ಮಾಡ್ಬಿಟ್ಟು ಅದನ್ನ ನಾವು ವಿಲ್ ಇಂಜೆಕ್ಟ್, ಅಂದ್ರೆ ಡೇ 21 ಏನ್ ನಮ್ಮ ಯೂಟ್ರಸ್ ಅಲ್ಲಿ ಬರಬೇಕು ಅದನ್ನ ನಾವು ಇಂಜೆಕ್ಟ್ ಮಾಡ್ತೀವಿ. ಸೊ ದೇ ವಿಲ್ ಬಿ ನೋ ಡಿಫರೆನ್ಸ್ ಬಿಟ್ವೀನ್ IVF ಆರ್ ದ ನಾರ್ಮಲ್ ಪ್ರೆಗ್ನೆನ್ಸಿ. ಸೊ ತುಂಬಾ ಜನಕ್ಕೆ ಏನು, ನಾವು ಬೇಬಿನ ಡೆವಲಪ್ ಮಾಡ್ಬಿಟ್ಟು ಹಾಕ್ತಿವಿ ಅಂತ ಹೇಳ್ತಾರೆ, ಅದರಲ್ಲಿ ತುಂಬಾ ಜೆನೆಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ತಾರೆ. ನೋ, ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ. ಸೊ IVF ಅಲ್ಲಿ ಓನ್ಲಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗೋದು ಜಾಸ್ತಿ. ಅಂದ್ರೆ ಸಿಂಗಲ್ ಟರ್ನ್ ಅಂದ್ರೆ ಸಿಂಗಲ್ ಬೇಬಿ ಆಗಲ್ಲ, ಟ್ರಿಪ್ಲೆಟ್ಸ್ ಅಥವಾ ಟ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ಇವಾಗ ಮಹಿಳೆಯರಲ್ಲಿ ಇರ್ಬೋದು, ಪುರುಷರಲ್ಲಿ ಇರ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ IVF ಮಾಡಿಸ್ಬೋದಾ, ಹೇಗೆ? ಇಟ್ ಡಿಪೆಂಡ್ಸ್. ಅಗೇನ್ ಎಲ್ಲರಿಗೂ ನಾವು IVF ಅಂತ ಹೇಳಲ್ಲ. ಬಿಕಾಸ್ ಫಸ್ಟ್ ನಾವೇನ್ ಮಾಡ್ತೀವಿ, ಇನ್ ಕೇಸ್ ಎಲ್ಲ ನಾರ್ಮಲ್ ಇತ್ತು, ಹಾರ್ಮೋನಲ್ ನಾರ್ಮಲ್ ಇದೆ, ಸ್ಪರ್ಮಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಂದ್ರೆ ಮಾರ್ಫಾಲಜಿ ಅಥವಾ ಕೌಂಟಲ್ಲಿ ಕಡಿಮೆ ಇತ್ತು, ಅಥವಾ ಓವ್ಯುಲೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತವ್ರಿಗೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಅಂತ ಮಾಡ್ತೀವಿ. ಅಂದ್ರೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ವಿಲ್ ಸಿ ವೆದರ್ ಶಿ ಇಸ್ ಹರ್ ಎಗ್ ಇಸ್ ರಿಲೀಸ್ಡ್ ಆರ್ ನಾಟ್. ಸೊ ಅದರಲ್ಲೂ ಒಂದು 3 cycles ಅಲ್ಲಿ ಇಫ್ ದ ಪೇಷಂಟ್ ಡಸಂಟ್ ಕನ್ಸೀವ್, ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ IUI ಅಂತ ಹೇಳ್ತೀವಿ, ಅಂದ್ರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಅಕಸ್ಮಾತ್ ಹಸ್ಬೆಂಡ್ ಅಲ್ಲಿ ಏನಾದ್ರು ಸ್ಪರ್ಮ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಅಥವಾ ಮೊಟಿಲಿಟಿಯಲ್ಲಿ ಏನಾದ್ರು ತೊಂದರೆ ಇತ್ತು, ಅಥವಾ ಕೌನ್ಸಲ್ ಏನಾದ್ರು ತೊಂದರೆ ಇತ್ತು ಅಂತ ಅಂದಾಗ IUI ಅಂತ ಮಾಡ್ತೀವಿ. ದಿಸ್ ಇಸ್ ದ ಸೇಮ್ ಪ್ರೋಸೆಸ್. ಅಂದ್ರೆ ಪೀರಿಯಡ್ ಆಗಿ ಸೆಕೆಂಡ್ ಡೇ ಇಂದ ಮಾತ್ರ ಎಲ್ಲ ಕೊಟ್ಬಿಟ್ಟು ಆನ್ ದ ಡೇ 14 ವಿಲ್ ಟೇಕ್ ದ ಹಸ್ಬೆಂಡ್ ಸೀಮೆನ್, ಪ್ರೋಸೆಸ್ ಇಟ್ so that we'll get very good motile sperms and with a good morphology sperms, and we'll inject inside the uterus so that whatever the good sperms will go and they will travel and attach to the egg. ಅದಾದ್ಮೇಲೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ. ಸೊ IUI ಅಲ್ಲಿ ಸಕ್ಸಸ್ ರೇಟು ಈಸ್ 10 to 15%. ಸೊ ನಾರ್ಮಲ್ ಆಗಿ ನಾವು ಏನು ಹೇಳ್ತೀವಿ ಅಂದರೆ 3 to 4 cycles ಆಫ್ IUI ಮಾಡಿಸ್ಕೊಂಡು ದ ಸಕ್ಸಸ್ ರೇಟ್ ವಿಲ್ ಇನ್ಕ್ರೀಸ್. ಸೊ ಅದಾದ್ಮೇಲೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅಂದಾಗ ದ ಲಾಸ್ಟ್ ಸ್ಟೆಪ್ ಇಸ್ IVF.
ಓಕೆ IVF ಮಾಡಿಸ್ಕೊಂಡ್ರೆ ಎಷ್ಟೋ ಜನಕ್ಕೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತೆ ಅಂತ ಕೂಡ ಅನ್ಕೊಳ್ತಾ ಇರ್ತಾರೆ. ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಹೇಗೆ ಅಂತ? ಸೈಡ್ ಎಫೆಕ್ಟ್ಸ್ ಅಂತ ಏನಿರಲ್ಲ. ಸೊ ಆಸ್ ಐ ಟೋಲ್ಡ್ ಫಸ್ಟ್ ಥಿಂಗ್ IVF ಅಲ್ಲಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ, ಅದೇ ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ. ಸೊ ಟ್ವಿನ್ಸ್ ಆ್ಯಂಡ್ ಟ್ರಿಪ್ಲೆಟ್ಸ್ ಆಗಿದ ತಕ್ಷಣ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಮುಂದಕ್ಕೆ ಹೋದಂಗೆ 3rd ಮಂತ್ 4th ಮಂತ್ ಶಿ ವಿಲ್ ಲ್ಯಾಂಡ್ ಅಪ್ ಇಂಟು BP, ಡಯಾಬಿಟೀಸ್ ಇವೆಲ್ಲ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದು ಬಿಟ್ಟರೆ ಬೇರೆ ನಾಳೆ ದಿನ ಫ್ಯೂಚರ್ ನಾನು ಇಷ್ಟೊಂದು ಇಂಜೆಕ್ಷನ್ಸ್ ತೊಗೊಂಡಿದ್ದೀನಿ, ವೆದರ್ ಇಟ್ ವಿಲ್ ಅಫೆಕ್ಟ್ ಮೈ ಬಾಡಿ, ನೋ, ಇಟ್ ವಿಲ್ ಡೆಫಿನೆಟ್ಲಿ ನಾಟ್ ಅಫೆಕ್ಟ್ ದ ಬಾಡಿ. ಓಕೆ, ಇವಾಗ IVF ಮಾಡಿಸ್ಕೊಬೇಕು ಅಂತ ಅಂದ್ರೆ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ ಅಂತ ಕೂಡ ಎಷ್ಟೋ ಜನ ಅನ್ಕೊಳ್ತಿರ್ತಾರೆ. ಅಂದ್ರೆ ಮಾಡಿಸ್ಕೊಳಕ್ ಆಗದೇ ಇಲ್ಲ ಅಂತ ಅನ್ಕೊಳ್ತಿರ್ತಾರೆ. ನಿಮ್ಮ ಒಂದು ತಾಮರ ಸಂತಾನ ಫಲದಲ್ಲಿ ಯಾವ ರೀತಿ ಒಂದು ಇದೆ ಅಂತ? ನಮ್ಮಲ್ಲಿ IVF is definitely an expensive procedure. ಅಂದ್ರೆ ಇಂಜೆಕ್ಷನ್ಸ್ ಅಂಡ್ ಎವ್ರಿಥಿಂಗ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಸೊ ಇಲ್ಲಿ ನಮ್ಮ ತಾಮ್ರದಲ್ಲಿ ಹೆಂಗೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಒಂದಷ್ಟು ಜನಕ್ಕೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಆಮೇಲೆ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ದಟ್ ಒಂದು ಸ್ವಲ್ಪ ಅವ್ರು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ತಾ ಇದೀವಿ, ರೇಟ್ ಕಡಿಮೆ ಮಾಡ್ಕೊಡ್ತೀವಿ. ದೆನ್ ಆಫ್ಟರ್ವರ್ಡ್ಸ್ ಇಂಜೆಕ್ಷನ್ಸ್ ಎಲ್ಲರಿಗೂ ಸೆಕೆಂಡ್ ಡೇಯಿಂದ ಇಂಜೆಕ್ಷನ್ಸ್ ಏನು ಕೊಡಲ್ಲ, ಸ್ವಲ್ಪ ವೇರಿಯೇಷನ್ಸ್ ಆಗಿ ಕೊಡ್ತೀವಿ. ಸೊ ತಾಮ್ರದಲ್ಲಿ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ ಆಫ್ ರೇಟ್ಸ್ ಮಾಡಿಕೊಟ್ಟು ವಿ ಕ್ಯಾನ್ ಹೆಲ್ಪ್ ದೆಮ್ ಫಾರ್ ದ IVF ಪ್ರೆಗ್ನೆನ್ಸಿ. ಓಕೆ, ಇವಾಗ ಏನಾಗುತ್ತೆ, ಇವಾಗ ಪುರುಷರಲ್ಲಿರ್ಬೋದು ಮಹಿಳೆಯರಲ್ಲಿರ್ಬೋದು ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಇವಾಗ ಎಗ್ ಡೆವಲಪ್ ಆಗಲ್ಲ ಅಂತ ಅಂದಾಗ ಅದಕ್ಕೆ ಅಂತ ಒಂದು ಟ್ರೀಟ್ಮೆಂಟ್ ಇದೆಯಾ ಹೇಗೆ ಅಂತ? ಎಗ್ ಡೆವಲಪ್ ಆಗಲ್ಲ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟು ಡೆಫಿನೆಟ್ಲಿ ಇದೆ. ಅದೇ ಅಂತ ಇರೋದು, ಮಾತ್ರೆ ಮತ್ತು ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಇಲ್ಲಿ ಏನೇ ಇದ್ರೂ IVF ಇಸ್ ವಿ ಕ್ಯಾನ್ ಸಿ ವಾಟ್ ಇಸ್ ಹ್ಯಾಪ್ನಿಂಗ್. ಅಂದರೆ ಇಲ್ಲಿ ನಾವು ಮೊಟ್ಟೆ ತೆಗೆದಾಗ ಮೊಟ್ಟೆ ಯಾವ ಕ್ವಾಲಿಟಿ ಇದೆ ಅಂತ ಎಲ್ಲ ಹೇಳ್ತೀವಿ. ಬೇರೆ ಪ್ರೊಸೀಜರ್ ಇಟ್ಸ್ ಎ ಬ್ಲೈಂಡ್ ಪ್ರೊಸೀಜರ್. ಓಕೆ, ಎಗ್ ವಿಲ್ ಗಿವ್ ಟ್ಯಾಬ್ಲೆಟ್ಸ್, ವಿಲ್ ಗಿವ್ ಇಂಜೆಕ್ಷನ್ಸ್, ಎಗ್ ರಿಲೀಸ್ ಆಗ್ತಾ ಇದೆ, ಓವ್ಯುಲೇಷನ್ ಆಗ್ತಾ ಇದೆ, ಓವ್ಯುಲೇಷನ್ ಕಿಟ್ಟಲ್ಲಿ ನಾವು ನೋಡ್ತೀವಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ. ವಿ ವಿಲ್ ಟೆಲ್ ದ ಕಪಲ್ಸ್ ಟು ಸಿ. ಅದಕ್ಕೂ ಆಗಲಿಲ್ಲ ಅಂತ ಅಂದರೆ ದೆನ್ ವಿ ವಿಲ್ ಕೌನ್ಸಿಲ್ ದೆಮ್ ಟು ಬೆಟರ್ ಗೋ ಫಾರ್ IVF. ಸೊ ಅಟ್ಲೀಸ್ಟ್ ನಮಗೆ ಮೊಟ್ಟೆ ತೆಗ್ದಾದಾಗ ಅಂಡ್ ಸ್ಪರ್ಮ್ ತಗೊಂಡು ನಾವು ಭ್ರೂಣ ಹಾಕಿದಾಗ ವೆದರ್ ಇಟ್ ಇಸ್ ಅ ಗುಡ್ ಕ್ವಾಲಿಟಿ ಆರ್ ನಾಟ್, ಯಾತಕ್ಕೆ ಆಗ್ತಾ ಇದೆ ಅಂತಾನು ಗೊತ್ತಾಗುತ್ತೆ ನಮಗೆ. ಓಕೆ, ಇವಾಗ PCOD ಸಮಸ್ಯೆಯಿಂದನೂ ಕೂಡ ಎಷ್ಟು ನೀವು ಹೇಳಿದ್ರಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಎಷ್ಟೋ ಜನ ಆ ಥರ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇವಾಗ PCOD ಸಮಸ್ಯೆ ಅಂದಿಗೂ ಕೂಡ ನಿಮ್ಮ ಒಂದು ತಾಮ್ರದಲ್ಲಿ ಟ್ರೀಟ್ಮೆಂಟ್ ಇದೆಯಾ ಹೇಗೆ? ಹೌದು, ಪಾಲಿಸಿಸ್ಟಿಕ್ ಬರೀ ಪ್ರೆಗ್ನೆನ್ಸಿಗೆ ಅಂತಾನು ನಾವು ತಾಮ್ರದಲ್ಲಿ ಏನಿಲ್ಲ. ವಿ ವಿಲ್ ಟ್ರೀಟ್ ಫಾರ್ PCOD, ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ and other gynec related also we are treating. PCOD ಗೂ definitely we have treatment. So depends on ಎಲ್ಲಿ ಯಾವ ಥರ PCOD ಇದ್ದಾರೆ ಅಂತ ನೋಡ್ಕೊಂಡು ಅದಕ್ಕೂ ಲ್ಯಾಪ್ರೋಸ್ಕೋಪಿ ಮಾಡ್ಬಿಟ್ಟು ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ ನಾವು. ವಿ ಕ್ಯಾನ್ ಗೋ ಫಾರ್ ಲ್ಯಾಪ್ರೋಸ್ಕೋಪಿ ಡ್ರಿಲ್ಲಿಂಗ್. ಅಂದರೆ ಓವರೀಸ್ ಏನು ದೊಡ್ಡದಿರುತ್ತೆ, ಒಬ್ಬೊಬ್ಬರಿಗೆ AMH ಅಂತ ನೋಡ್ತೀವಿ ನಾವು, ಆಂಟಿ ಮುಲೇರಿಯನ್ ಹಾರ್ಮೋನ್ ಅಂತ. ಇದು ನಮ್ದು ಎಗ್ ರಿಸರ್ವ್ ಅಂಡ್ ಕ್ವಾಲಿಟಿ ಆಫ್ ದ ಸ್ಟೇಟಸ್ ಆಫ್ ದ ಎಗ್ ಹೇಳುತ್ತೆ. ಸೊ AMH ಅಲ್ಲಿ ಯೂಶಲಿ PCOS ಅಲ್ಲಿ ಇಟ್ ವಿಲ್ ಬಿ ಮೋರ್ ದೆನ್ 11 or 12 ಇತ್ತು ಅಂದಾಗ ಲ್ಯಾಪ್ರೋಸ್ಕೋಪಿಕ್ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಲ್ಯಾಪ್ರೋಸ್ಕೋಪಿ ಹಾಕ್ಬಿಟ್ಟು ಓವರೀಸ್ ಏನು ದೊಡ್ಡದಿರುತ್ತೆ ವಿಲ್ ಬರ್ನ್, ಸೊ ದಟ್ ಓವರೀಸ್ ವಿಲ್ ಬಿ ಶ್ರಂಕ್ಡ್ ಅಂಡ್ ದ PCOD ವಿಲ್ ಡಿಕ್ರೀಸ್. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಿಮಗೂ ಕೂಡ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ರೆ ಕೂಡ ನೀವು ಕೂಡ ತಾಮರ ಹಾಸ್ಪಿಟಲ್ಗೆ ಭೇಟಿ ನೀಡಬಹುದು. ತಾಮರ ಹಾಸ್ಪಿಟಲ್ನ ವಿಳಾಸ ತಾಮರ ಹಾಸ್ಪಿಟಲ್ 34/3 10th ಕ್ರಾಸ್ ಫಸ್ಟ್ ಬ್ಲಾಕ್, ವಾರ್ಧಕ ಎದುರು ಸರ್ದಾರ್ ಪಟೇಲ್ ಸ್ಕೂಲ್, ರಾಜಾಜಿನಗರ, ಬೆಂಗಳೂರು 10. ಫೋನ್ ನಂಬರ್ 888000999300. ಓಕೆ ವೀಕ್ಷಕರೇ, ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.